ಈ ನಡುವೆ ಹಿರಿಯ ನಾಗರಿಕರಿಂದ ಮತದಾನಕ್ಕೆ ಭಾರೀ ಉತ್ಸುಕತೆ ಬಂದಿದೆ. 3 ಕ್ಷೇತ್ರಗಳಲ್ಲಿ ಬೆಳ್ಳಂಬೆಳಿಗ್ಗೆಯೇ ಮತ ಚಲಾಯಿಸ್ತಾ ಇದ್ದಾರೆ ವಯೋವೃದ್ಧರು. ವಿಶೇಷವಾಗಿ ಹಿರಿಯ ನಾಗರಿಕರಿಗೆ ಮೊದಲು ಮತದಾನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಮತಗಟ್ಟೆಯಲ್ಲಿ ಹಿರಿಯ ನಾಗರಿಕರು ಯಾವಾಗಲೂ ಕೂಡ ಸಾಮಾನ್ಯ ಹೀಗೇನೆ ಬಿಸಿಲು ಏರ್ತಾ ಅಯ್ಯೋ ಸುಮ್ಮನೆ ಯಾಕಪ್ಪ ಅಂತ ಅಂದ್ಬಿಟ್ಟು ಬೆಳಿಗ್ಗೆನೇ ಹೋಗಿ ಓಟ್ ಹಾಕ್ಬಿಟ್ಟು ಬಂದ್ಬಿಟ್ಟೆ ಅಂತ ಕೆಲವರೆಲ್ಲ ಮಾಡ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಕರೆ ಕೊಟ್ಟಿದ್ದಾರೆ, ನಿಮಗೆ ಗೊತ್ತಿರ್ಬೋದು. ಮೊದಲು ಮತದಾನ ನಂತರ ಉಪಹಾರ ಅಂತ ಹೇಳಿದ್ದಾರೆ. ಅಂದರೆ ಎಲ್ರಿಗೂ ಅನ್ವಯ ಆಗುತ್ತೆ ಇದು. ನೀವು ಯಾರಿಗಾದರೂ ಓಟ್ ಹಾಕಿ, ಮೊದಲು ಮತದಾನ ಮಾಡಿ ನಂತರ ಉಪಹಾರ ಮಾಡಿ ಅಂತ. ಹಾಗಾಗಿ ವಯೋವೃದ್ಧರೆಲ್ಲರೂ ಕೂಡ ಈಗಾಗಲೇ ಕೆಲವರೆಲ್ಲ ವೀಲ್ ಚೇರ್ನಲ್ಲಿ ಬಂದಿದ್ದಾರೆ. ಪಾಪ ಆ ವಯೋವೃದ್ಧರು ವೃದ್ಧೆಯರು ಎಲ್ಲರೂ ಕೂಡ ಅವ್ರಿಗೆ ಗೊತ್ತು ತಮ್ಮ ಹಕ್ಕು ಚಲಾವಣೆಯಿಂದ ಏನು ಮಹತ್ತರ ಬದಲಾವಣೆ ಆಗುತ್ತೆ ಅಂತಕ್ಕಂಥದ್ದು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು. ಹಾಗಾಗಿ ಯುವಕರಾದರೆ ಪರವಾಗಿಲ್ಲ ಬಿಡಿ, ಮಧ್ಯಾಹ್ನದ ಮೇಲೆ 6 ಗಂಟೆ ತನಕ ಟೈಮ್ ಇದೆ ಹೋಗೋಣ ಅಂತಂದ್ಬಿಟ್ಟು ಕೆಲವರೆಲ್ಲ, ಮತ್ತು ಕೆಲವರಿಗೆಲ್ಲ ಇನ್ನೇ ಅನುಕೂಲ ಆಗೋ ಹಾಗೆ ಅಂದರೆ ಅವರಿಗೆ ಕೆಲಸ ಕಾರ್ಯಗಳಿರ್ಬೋದು. ಸೊ ಅವ್ರಿಗೆ ಅನುಕೂಲ. ಬೆಳಗ್ಗೆ ಒಬ್ಬರು ಮಾತನಾಡ್ತಾಯಿದ್ರು, ನೋಡಿ ನಾನು ರಾತ್ರಿ ಬಂದೆ ಚನ್ನಪಟ್ಟಣಕ್ಕೆ, ಈಗ ಓಟ್ ಹಾಕ್ಬಿಟ್ಟು ಮತ್ತೆ ವಾಪಸ್ ಊರಿಗೆ ಹೋಗ್ತೀನಿ ನಾನು ಕೆಲಸಕ್ಕೆ ಅಂತಂದ್ಬಿಟ್ಟು. ಹಾಗೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಬಂದಿರತಕ್ಕಂಥವ್ರು ಕೂಡ ಇದ್ದಾರೆ. ಇಲ್ಲಿ ಇಷ್ಟು ದಿನ ರಾಜಕೀಯ ನಾಯಕರು ನಿಮ್ಮ ಮನವೊಲಿಸುವ ಕೆಲಸವನ್ನು ಮಾಡಿದ್ರು. ಅದರಲ್ಲಿ ಅವ್ರು ಎಷ್ಟರ ಮಟ್ಟಕ್ಕೆ ಸಕ್ಸಸ್ ಆಗಿದ್ದಾರೆ ಇಲ್ಲ ನನಗೆ ಗೊತ್ತಿಲ್ಲ. ಉತ್ತರ ಬರಬೇಕು ಅಂದರೆ ಇನ್ನೂ 10 ದಿನ ಕಾಯಬೇಕು. ಆದರೆ ಮತದಾನ ಮಾಡುವುದು ನಮ್ಮ ಹಕ್ಕು, ಇದು ಪ್ರತಿಯೊಬ್ಬ ಭಾರತೀಯರಿಗೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಹಕ್ಕು ಅನ್ನೋದನ್ನು ಯಾರೂ ಮರಿಬೇಡಿ. ಇಡೀ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತ. ಆ ಭಾರತದಲ್ಲಿ ನಾವು ಹೋಗಿ ಮತಗಟ್ಟೆಯಲ್ಲಿ ಮತ ಚಲಾಯಿಸಿ ಬರ್ತೀವಲ್ಲ, ಅದು ನಮಗೆ ದೇಶ ಮತ್ತು ಸಂವಿಧಾನ ಕೊಟ್ಟಿರ್ತಕ್ಕಂಥ ಅತಿ ದೊಡ್ಡ ಹಕ್ಕು ಮತ್ತು ಸಮಾನ ಹಕ್ಕು, ಬದ್ಧತೆಯ ಹಕ್ಕು. ಅದನ್ನು ಯಾರೂ ಕೂಡ ಮರಿಬಾರ್ದು. ನಮ್ಮ ಬದ್ಧತೆಯನ್ನು ನಾವು ತೋರಿಸ್ಬೇಕಾಗಿರ್ತಕ್ಕಂಥದ್ದು ವೋಟ್ ಮಾಡೋದ್ರ ಮುಖಾಂತರ. ಪ್ರತಿ ಬಾರಿ ಮತದಾನ ಆದಾಗಲೂ ಕೂಡ ನಾವು ಇದನ್ನು ಹೇಳ್ತಾನೆ ಇರ್ತೀವಿ, ಜಾಗೃತಿ ಮೂಡಿಸ್ತಾನೆ ಇರ್ತೀವಿ. ಗ್ರಾಮೀಣ ಪ್ರದೇಶದಲ್ಲಿ ವೋಟಿಂಗ್ ಚೆನ್ನಾಗಿ ಆಗುತ್ತೆ ಯಾವಾಗಲೂ ಕೂಡ. ಶಿಗ್ಗಾಂವಿಯಿಂದ ನೇರ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಾ. ವಯೋವೃದ್ಧೆಯೊಬ್ಬರನ್ನು ವೀಲ್ ಚೇರ್ನಲ್ಲಿ ಕರ್ಕೊಂಡು ಬಂದಿರತಕ್ಕಂಥದ್ದನ್ನು ನೋಡಿ. ಅಯ್ಯೋ ಇವ್ರಿಗೆ ವಯಸ್ಸಾಗೋಗಿದೆ, ಇವ್ರಿಗೇನು ಗೊತ್ತು ರಾಜಕೀಯ, ಯಾರು ನಿಂತಿದ್ದಾರೆ ಅಂತ ಇವ್ರಿಗೇನಾದ್ರು ಗೊತ್ತಾದ ನೀವು ಅಂದ್ಕೊಂಡು ಅಸಡ್ಡೆ ಮಾತಾಡಬೇಡಿ. ಎಲ್ಲ ಗೊತ್ತಿರುತ್ತೆ ಅವ್ರಿಗೆ, ಪ್ರತಿಯೊಂದು ಗೊತ್ತಿರುತ್ತೆ. ಯಾರಿಗೆ ಓಟ್ ಹಾಕಬೇಕು, ಯಾರನ್ನು ಗೆಲ್ಲಿಸ್ಬೇಕು ಎಲ್ಲ ಗೊತ್ತಿರುತ್ತೆ. ಹಾಗಾಗಿ ಅವರಲ್ಲಿರ್ತಕ್ಕಂಥ ಉತ್ಸಾಹ ಯುವಕ ಯುವತಿಯರಲ್ಲಿ ಕಂಡುಬರಬೇಕು. ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಬೇಕು. ನಾವೇನು 100% ಆಗಲಿ ಅಂತ ಅಂದ್ಕೊಳ್ಳೋಕ್ಕೂ ಆಗಲ್ಲ, ಆಗೋದೂ ಇಲ್ಲ. ಅಟ್ಲೀಸ್ಟ್ 80% ವೋಟಿಂಗ್ ಆದರೆ ಪರವಾಗಿಲ್ಲಪ್ಪ, ಇವರು ಸರಿಯಾದಂತಹ ಜನನಾಯಕನನ್ನು ಆರಿಸಿದ್ದಾರೆ ಅಂತ ಅಂದ್ಬಿಟ್ಟು ನಾವು ಅಂದ್ಕೋಬೋದು. ಗ್ರಾಮೀಣ ಪ್ರದೇಶಗಳಾಗಿರೋದ್ರಿಂದ ಖಂಡಿತ ಆಗುತ್ತೆ. ಬೆಂಗಳೂರಿನಲ್ಲಿ ಆಗಲ್ಲ ಅಷ್ಟೇ. ಬೆಂಗಳೂರಿನಲ್ಲಿ 50-55% ದಾಟಲ್ಲ. ಸುಶಿಕ್ಷಿತರು ಇರತಕ್ಕಂಥ ಊರು ರಾಜಧಾನಿ ಬೆಂಗಳೂರಿನಲ್ಲಿ ವೋಟಿಂಗ್ ಆಗಲ್ಲ, ಹಳ್ಳಿಗಳಲ್ಲಿ ಚೆನ್ನಾಗಾಗುತ್ತೆ. ಹಾಗಾಗಿ ಚನ್ನಪಟ್ಟಣ, ಸಂಡೂರು ಮತ್ತು ಶಿಗ್ಗಾಂವಿ 3 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಬಿರುಸಿನ ಮತದಾನ ನಡೀತಾ ಇದೆ. ಎಲ್ಲ ಕಡೆಯಲ್ಲೂ ಕೂಡ ಹಿರಿಯ ನಾಗರಿಕರೇ ಬಂದು ಮೊದಲು ವೋಟನ್ನು ಮಾಡ್ತಾ ಇದ್ದಾರೆ. ತುಂಬ ಒಳ್ಳೆಯ ಬೆಳವಣಿಗೆ ಇದು. 10 ಗಂಟೆ ತನಕನೂ ಕೂಡ ನನ್ನ ಪ್ರಕಾರ ತುಂಬ ಬಿರುಸಿನ ರೀತಿಯಲ್ಲಿ ಸಾಗುತ್ತೆ. ಈಗ ಪ್ರತಿ 2 ಗಂಟೆಗೆ ಒಂದು ಸರ್ತಿ ವೋಟಿಂಗ್ ಪರ್ಸೆಂಟೇಜ್ ಕೊಡ್ತಾರೆ. ಈಗ 7 ಗಂಟೆಗೆ ಆರಂಭ ಆಗಿರೋದ್ರಿಂದ 9 ಗಂಟೆಯ ವೇಳೆಗೆ ನಿಮಗೆ 9-9:15 ಅಷ್ಟೊತ್ತಿಗೆ ಮೊದಲ 2 ಗಂಟೆಯಲ್ಲಿ ಎಷ್ಟು ಪರ್ಸೆಂಟೇಜ್ ಆಫ್ ವೋಟಿಂಗ್ ಆಗಿದೆ ಅಂತಕ್ಕಂಥದ್ದನ್ನು ಎಲೆಕ್ಷನ್ ಕಮಿಷನ್ ಅವರು ಕೊಡ್ತಾರೆ. ಚನ್ನಪಟ್ಟಣದಲ್ಲಿ ನೋಡ್ತಾ ಇದ್ದೀರಾ, ಮತ್ತೊಬ್ಬ ವೃದ್ಧೆ ಆಗಮಿಸಿರ್ತಕ್ಕಂಥದ್ದನ್ನು. ಅವರು ಕೂಡ ಮತದಾನ ಮಾಡೋದಕ್ಕೆ ಅಂತ ಬಂದಿದ್ದಾರೆ. ತಮ್ಮ ಗುರುತಿನ ಚೀಟಿ ಮತ್ತು ಅಲ್ಲೇನು ಪ್ರಕ್ರಿಯೆಗಳಿರ್ತವೆ ಅದೆಲ್ಲವನ್ನು ಮುಗಿಸಿ ವೋಟ್ ಹಾಕೋದಕ್ಕೆ. ಮತ್ತು ಆದಷ್ಟು ಕೂಡ ವೃದ್ಧರು ಹಿರಿಯ ನಾಗರಿಕರು ಬಂದಾಗ ಅವ್ರಿಗೆ ಮೊದಲ ಅವಕಾಶವನ್ನು ಮಾಡಿಕೊಡಿ. ಅವ್ರನ್ನ ತುಂಬ ಹೊತ್ತು ಕ್ಯೂನಲ್ಲಿ ನಿಲ್ಲಿಸಬೇಡಿ. 96 ವರ್ಷದ ವೃದ್ಧೆಯೊಬ್ಬರು ಮತ ಚಲಾಯಿಸಿದ್ದಾರೆ. 96 ವರ್ಷ ಚನ್ನಪಟ್ಟಣದ ದೊಡ್ಡಮಳೂರು ಮತಗಟ್ಟೆಯಲ್ಲಿ ಮತದಾನ. ನೀವು ಮೈಸೂರಿಗೆ ಹೋಗಬೇಕಾದ್ರೆ ದೇವಸ್ಥಾನ ಸಿಗುತ್ತಲ್ಲ, ಬಾಲಗೋಪಾಲ, ಆ ದೇವಸ್ಥಾನ ಇರ್ತಕ್ಕಂಥ ಊರೇ ದೊಡ್ಡಮಳೂರು. ಆ ದೊಡ್ಡಮಳೂರು ಮತಗಟ್ಟೆಯಲ್ಲಿ 96 ವರ್ಷದ ವೃದ್ಧೆಯೊಬ್ಬರು ಬಂದು ಮತ ಚಲಾಯಿಸಿದ್ದಾರೆ. ನೋಡಿ ಅವ್ರ ಉತ್ಸಾಹನ. ಅಯ್ಯೋ ಹೋಗಪ್ಪ ನನ್ನ ಕೈ ಬರಲ್ಲ ಕಾಲು ಬರಲ್ಲ ಅಂತಾರೆ, ಬಟ್ ಬಂದು ಕೂತಿದ್ದಾರೆ ನೋಡಿ ಅವರು. ಎಸ್, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊತಾ ಹೋಗ್ತೀನಿ. ಸುಕೇಶ್, ಚನ್ನಪಟ್ಟಣದಲ್ಲಿ ಸಾಮಾನ್ಯ ಯಾವಾಗಲೂ ಕೂಡ ಒಳ್ಳೆಯ ವೋಟಿಂಗ್ ಆಗುತ್ತೆ. 85-86% ಲಾಸ್ಟ್ ಟೈಮ್ ವೋಟಿಂಗ್ ಆಗಿದ್ದು. ಜನಸ್ಪಂದನೆ ತುಂಬ ಚೆನ್ನಾಗಿರುತ್ತೆ. ಈ ಸಾರ್ತಿನೂ ಅದು ಕಂಡು ಬರ್ತಾ ಇದೆಯಾ ಕ್ಷೇತ್ರದಲ್ಲಿ, ಹೇಗೆ ಅಂತ ಸುಕೇಶ್?
ಅರವಿಂದ್, ಖಂಡಿತ ಹೌದು. 2018 ಮತ್ತು 2023 ಎರಡೂ ವರ್ಷದ ವಿಧಾನಸಭಾ ಚುನಾವಣೆಯ ಫಲಿತಾಂಶವನ್ನು ನೋಡಿದಾಗ 85% ಜಾಸ್ತಿ, ಎರಡೂ ವರ್ಷವೂ ಕೂಡ 85% ಜಾಸ್ತಿ ಮತದಾನವನ್ನು ನಾವು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ನೋಡ್ಬೋದಿತ್ತು. ಈ ಬಾರಿಯೂ ಕೂಡ ಅದೇ ಜೋಶ್ ಇದೆ. ಇದು ಉಪಚುನಾವಣೆ ಇರ್ಬೋದು, ಉಪಚುನಾವಣೆ ಆದರೂ ಕೂಡ ಚನ್ನಪಟ್ಟಣದ ಜನ ಅದೇ ಆಸಕ್ತಿಯನ್ನು ತೋರಿದ್ರೆ ದೊಡ್ಡ ಮಟ್ಟಿಗಿನ ಒಂದು ಮತದಾನ ಆಗ್ಬೋದು ಅನ್ನುವಂಥ ನಿರೀಕ್ಷೆ. ಹಾಗಾಗಿ ನಾವೀಗ ನೋಡ್ತಾ ಇರ್ಬೋದು, ನಾನು ತಿಟ್ಟಮಾರನಹಳ್ಳಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಒಂದು ಗ್ರಾಮೀಣ ಭಾಗದಲ್ಲಿರುವಂತಹ ಶಾಲೆ ಮತ್ತು ಬೂತ್ ಕೂಡ ಹೌದು. ತಿಟ್ಟಮಾರನಹಳ್ಳಿ ಅನ್ನುವಂಥ ಹಳ್ಳಿ ಇದು. ಈ ಹಳ್ಳಿಯಲ್ಲೂ ಕೂಡ ಮತದಾನಕ್ಕೆ ಬರ್ತಾ ಇರುವಂಥ ದೃಶ್ಯಗಳು ನಮಗೆ ಕಾಣಿಸ್ತಾ ಇದೆ. ಯಾಕಂದರೆ ಒಬ್ಬೊಬ್ಬರಾಗೆ ಬಂದು ಸಾಕಷ್ಟು ಟೈಟ್ ಸೆಕ್ಯೂರಿಟಿಯನ್ನು ಕೂಡ ಮಾಡಲಾಗಿದೆ. ಅಂದರೆ ಗ್ರಾಮೀಣ ಪ್ರದೇಶಗಳು, ಸೂಕ್ಷ್ಮವಾದಂಥ ಕ್ಷೇತ್ರಗಳು, ಉಪಚುನಾವಣೆಗಳಾಗಿರೋದ್ರಿಂದ ಸಹಜವಾಗಿಯೇ ಸ್ವಲ್ಪ ಟೈಟ್ ಸೆಕ್ಯೂರಿಟಿ ಇರುತ್ತೆ. ಅದೇ ರೀತಿಯಲ್ಲಿ ಬೇಕಾದಂಥ ಸಿದ್ಧತೆಗಳನ್ನ ಕೂಡ ಇಲ್ಲಿ ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ. ಹಾಗಾಗಿ 8 ಗಂಟೆ ಸುಮಾರಿಂದ ಸ್ವಲ್ಪ ಜನ ಬರ್ತಾ ಇದ್ದಾರೆ ಅನ್ನುವಂಥದ್ದು. ಯಾಕಂದರೆ 7 ಗಂಟೆಗೆ ಮತದಾನ ಆರಂಭವಾಗಿತ್ತು. ತುರ್ತಾಗಿ ಹೊರಗಡೆ ಹೋಗುವಂಥವ್ರು ಮಾಡಿದರು. ಹಳ್ಳಿಗಳಲ್ಲಿ ಬಹುತೇಕ 8 ಗಂಟೆಯ ನಂತರ ಮತದಾನ ಪ್ರಕ್ರಿಯೆ ಆರಂಭವಾಗ್ತಿರೋದು. ಹಾಗಾಗಿ ಮತದಾನ ಕೇಂದ್ರದ ಹತ್ರ ಬರ್ತಾ ಇರುವಂಥ ದೃಶ್ಯಗಳು ಕಾಣಿಸ್ತಾ ಇದೆ. ಮತ್ತು ಈ ಬಾರಿಯೂ ಕೂಡ ಕನಿಷ್ಠ 85%ಗಿಂತ ಜಾಸ್ತಿ ಮತದಾನ ಆಗ್ಬೋದು ಅನ್ನುವಂಥ ನಿರೀಕ್ಷೆಯಲ್ಲೇ ಕೂಡ ಎಲ್ಲ ಪಕ್ಷದ ನಾಯಕರುಗಳು ಇದ್ದಾರೆ, ಚುನಾವಣಾ ಅಧಿಕಾರಿಗಳು ಕೂಡ ಅಂಥದ್ದು ನಿರೀಕ್ಷೆಯಲ್ಲಿದ್ದಾರೆ. ಇನ್ನೂ ಚೂರು ಜಾಸ್ತಿ ಆದರೆ ಆಗಲಿ ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಇದ್ದಂತೆ ಕಾಣಿಸ್ತಾ ಇದೆ. ಅರವಿಂದ್, ಅತಿ ಸೂಕ್ಷ್ಮ ಮತಗಟ್ಟೆಗಳು ಅಂತ ಕನ್ಸಿಡರ್ ಮಾಡಿರೋ ಕಡೆಯೆಲ್ಲ ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಸ್ಟೆಪ್ಸ್ ತಗೊಂಡಿದ್ದಾರೆ ಸುಕೇಶ್? ಅರವಿಂದ್, ಒಂದು ಸ್ಪಷ್ಟ, ಸೂಕ್ಷ್ಮ, ಅತಿ ಸೂಕ್ಷ್ಮ ಅಥವಾ ನಾರ್ಮಲ್ ಯಾವುದೇ ಮತಗಟ್ಟೆಗೆ ಹೋದರೂ ಕೂಡ ಎಲ್ಲ ಕಡೆಗಳಲ್ಲಿ CRPFನ ಒಂದು ಸೆಕ್ಯೂರಿಟಿಯನ್ನು ಕೂಡ ಹಾಕಲಾಗಿದೆ. ಮತ್ತು ಸ್ಥಳೀಯ ಪೊಲೀಸರ ಜೊತೆಗೆ ಹೆಚ್ಚುವರಿಯಾಗಿ 3-4 ಜನ ಸಿಬ್ಬಂದಿಗಳನ್ನ ಕೂಡ ನೇಮಕ ಮಾಡಲಾಗಿದೆ. ಹಾಗಾಗಿ ಸೂಕ್ಷ್ಮ, ಅತಿ ಸೂಕ್ಷ್ಮ ಅಥವಾ ನಾರ್ಮಲ್ ಅನ್ನುವ ಪ್ರಶ್ನೆಗಿಂತಲೂ ಅಂದರೆ ಐಡೆಂಟಿಫೈ ಮಾಡಿದರೆ ಅನ್ನೋದು ಬಿಟ್ಟರೆ ಸೆಕ್ಯೂರಿಟಿಯ ವಿಚಾರದಲ್ಲಿ ಎಲ್ಲೂ ಕೂಡ ಕಾಂಪ್ರಮೈಸ್ ಇದ್ದಂತೆ ಇಲ್ಲ. ಹಾಗಾಗಿ ಸಾಕಷ್ಟು ಬಿಗಿಯಾದಂಥ ಸೆಕ್ಯೂರಿಟಿಯನ್ನೇ ಕಾಣಿಸ್ತಾ. ಯಾಕಂದರೆ ಕೇವಲ ರಾಜ್ಯದಲ್ಲಿ 3 ಕ್ಷೇತ್ರಗಳಿಗೆ ಮಾತ್ರ ನಡೀತಿರೋ ಉಪಚುನಾವಣೆ ಆಗಿರೋದ್ರಿಂದ ಸೆಕ್ಯೂರಿಟಿ ವ್ಯವಸ್ಥೆನ ಎಷ್ಟು ಬೇಕಾದರೂ ಬಳಸ್ಕೊಳ್ಳಿಕ್ಕೆ ಅವಕಾಶ ಕೂಡ ಇದ್ದಿದ್ದರಿಂದ ಹೆಚ್ಚಿನ ಸೆಕ್ಯೂರಿಟಿಯನ್ನೇ ಸುಮಾರು 3-4 ಜನ CRPF ಯೋಧರು ಪ್ರತಿ ಬೂತ್ನ ಬಳಿಯಲ್ಲೂ ಕೂಡ ಕಂಡು ಬರ್ತಾ ಇದ್ದಾರೆ. ಅದಲ್ಲದೆ ಸ್ಥಳೀಯವಾಗಿ ಪ್ರತಿ ಬೂತ್ಗೆ ಒಬ್ಬರು ಅಥವಾ ಅಗತ್ಯ ಇರುವಂಥ ಪೊಲೀಸ್ ಸಿಬ್ಬಂದಿ ಸೆಕ್ಯೂರಿಟಿಯನ್ನು ಕೂಡ ಕಾಣ್ಬೋದು. ಅರವಿಂದ್, ರೈಟ್ ಸುಕೇಶ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ, ಧನ್ಯವಾದ. ಸೊ ಇಲ್ಲಿ ತನಕ 1 ಗಂಟೆ 15 ನಿಮಿಷ ಆಯಿತು ಮತದಾನ ಆರಂಭ ಆಗಿ. ಹೈಲೈಟ್ ಮಾಡಿ ಹೇಳಬಹುದು ಅನ್ನುವಂತಹ ವಿಚಾರ, 3 ಕ್ಷೇತ್ರಗಳಲ್ಲಿ ಹಿರಿಯ ನಾಗರಿಕರು ದೊಡ್ಡ ಸಂಖ್ಯೆಯಲ್ಲಿ ಬಂದು ಮತವನ್ನು ಹಾಕ್ತಾ ಇದ್ದಾರೆ. ಅದಕ್ಕೆ ಬೇರೆ ಬೇರೆ ಕಾರಣ ಇರ್ಬೋದು. ಪಾಪ ತುಂಬ ಜನ ಅನಾರೋಗ್ಯದಿಂದ ಬಳಲ್ತಾ ಇರ್ತಕ್ಕಂಥವ್ರು, ಮೆಡಿಸನ್ ತಗೊಳ್ಳೋರು, BP ಶುಗರ್ ಪೇಷಂಟ್ಸು, ನಾವು ತುಂಬ ಹೊತ್ತು ಕಾಯಕ್ಕಾಗಲ್ಲಪ್ಪ ಅಂತಂದ್ಬಿಟ್ಟು ಬೆಳಗ್ಗೆನೇ ಬಂದು ವೋಟ್ ಹಾಕಿ ಹೋಗಬಹುದು. ಬಟ್ ಏನೇ ಆದರೂ ಕೂಡ ಅವರ ಸ್ಪಂದನೆಗೆ ಹ್ಯಾಟ್ಸ್ ಆಫ್ ಅಂತ ಹೇಳಲೇಬೇಕು. ನಿಜವಾಗ್ಲೂ ಕೂಡ ಯಾವುದೇ ಚುನಾವಣೆ ಬರಲಿ, ಕೆಲವರು ಗೊಣಗ್ತಾರೆ, ಅಯ್ಯೋ 1.5 ವರ್ಷದಿಂದ ವೋಟ್ ಹಾಕಿದ್ವಿ, ಈಗ ಮತ್ತೆ ಬಂತು ಅಂತ. ಏನೂ ಮಾಡೋಕ್ಕಾಗಲ್ಲ, ಅನಿವಾರ್ಯ. ಅದೆಲ್ಲದಕ್ಕೂ ಕೂಡ ಪ್ರಜಾಪ್ರಭುತ್ವದಲ್ಲಿ, ಸಂವಿಧಾನದಲ್ಲಿ ಅವಕಾಶ ಇರೋದ್ರಿಂದ ನಾವೇನೂ ಮಾಡೋಕ್ಕಾಗಲ್ಲ. ಹೋಗಲೇಬೇಕು, ವೋಟ್ ಹಾಕಲೇಬೇಕು ಅನ್ನೋ ಜವಾಬ್ದಾರಿ ಪ್ರತಿಯೊಬ್ಬರಿಗೂ ಇರಬೇಕಷ್ಟೆ.